ವಾದಿರಾಜನ್ ನರಸಿಂಹನ್ ಅವರು ಈ ದಿವಸ ಶ್ರೀರಾಮಚಂದ್ರನ ಕುರಿತಾದಂತಹ ಒಂದಿಷ್ಟು ಚಿಂತನೆಗಳನ್ನು ನಮ್ಮ ಸಮಾಜದ ಮುಂದೆ ಇಡ್ತಾ ಇದ್ದಾರೆ. ಅನೇಕ ವಿದ್ವಾಂಸರು ಇಲ್ಲಿ ಬಂದು ಶ್ರೀರಾಮನ ಕುರಿತಾದ ಚಿಂತನೆಗಳನ್ನು ಸಮಾಜದ ಮುಂದೆ ಇಡ್ತಾ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮಚಂದ್ರನನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟದ್ದು ಹೀಗೆ. ಒಂದು ಬಾರಿ ವಾಲ್ಮೀಕಿ ಮಹರ್ಷಿಗಳಿಗೂ ನಾರದರಿಗೂ ಭೇಟಿಯಾಗತ್ತೆ. ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಪ್ರಶ್ನಿಸ್ತಾ ಇದ್ದಾರೆ. ಒಂದು 10-20 ಗುಣಗಳನ್ನು ಉಲ್ಲೇಖ ಮಾಡಿ, ಇಂತಿಂತಹ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಕೂಡ ಯಾರಾದರೂ ಒಬ್ಬ ಲೋಕದಲ್ಲಿ ಇದ್ದಾನೆಯೇ ಅಂತ ಹೇಳಿಕೊಂಡು ಪ್ರಶ್ನಿಸಿದಾಗ ನಾರದರು ಅದಕ್ಕೆ ಇನ್ನೊಂದು 10-20 ಗುಣಗಳನ್ನು ಸೇರಿಸಿ ಅಂತ ಇದ್ದಾರೆ, ಇಂತಿಂತಹ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಒಬ್ಬ ಲೋಕದಲ್ಲಿ ಇದ್ದಾನೆ, ಅವನೇ ಶ್ರೀರಾಮಚಂದ್ರ. வால்மீகி ரிஷிகள் இடத்தில் நாரதர் ராமனை அறிமுகப்படுத்தும் பொழுது வால்மீகி ரிஷிகள் 10-20 குணங்களை கேட்டு இந்த மாதிரி குணங்கள் உள்ள யாராவது ஒருத்தர் இருக்கார்களா என்று கேட்ட பொழுது வால்மீகி ரிஷிகள் கூறிய அந்த குணத்தை கூட அதில் கூட இன்னும் 10-20 குணங்களை சேர்த்து இன்னும் அப்பேற்பட்ட ஒரு மகாபுருஷன் நம்மிடத்தில் வாழ்ந்து கொண்டிருக்கிறான் என்று ராமனை நமக்கு அறிமுகப்படுத்துகிறார். ಅಂತಹ ವ್ಯಕ್ತಿಯೇ ಶ್ರೀರಾಮಚಂದ್ರ. ರಾಮನನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟದ್ದು ಹೀಗೆ ಅನಂತ ಗುಣಗಳ ಮೂಲಕ. ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಇನ್ನೊಂದು ಮಾತನ್ನು ಸೇರಿಸ್ತಾ ಇದ್ದಾರೆ. ನೈವೋದಾಪುರ್ಗೃಣಂತೋಂತಂ ಯದ್ಗುಣಾನ ಮಜಾದಯ. ಒಂದಿಷ್ಟು ಗುಣಗಳನ್ನು ಪಟ್ಟಿ ಮಾಡಿದ್ದು ಹೌದು, ಆದರೆ ಭಗವಂತನ ಗುಣಗಳನ್ನೇ ಪಟ್ಟಿ ಮಾಡ್ತಾ ಹೋಗ್ತೇನೆ ಅಂತಂದರೆ ಅದು ಎಷ್ಟೆಷ್ಟು ಆಯುಷ್ಯಗಳು ಕೂಡ ಸಾಲದು. ಹಾಗಾಗಿ ಒಂದಿಷ್ಟು ಗುಣಗಳನ್ನು ಹೇಳಿದ್ದೇವೆ, ಪರಿಚಯಕ್ಕೋಸ್ಕರ ಇಷ್ಟೇ ಗುಣಗಳನ್ನು ಅಂದ್ಕೋಬೇಡಿ, ಭಗವಂತನ ಗುಣಗಳನ್ನು ಪಟ್ಟಿ ಮಾಡಲಿಕ್ಕೇನೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅತಃ ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವ ಈಶ್ವರೋ ನಾಮ. ದೇವರು ಭಗವಂತ ಅಂತಂದರೆ ಸಮಸ್ತ ಸದ್ಗುಣಗಳ ಗಣಿ, ದೋಷದ ಲೇಷಕ್ಕೂ ಎಡೆ ಇಲ್ಲ, ಇವನೇ ದೇವರು ಅಂತಂದರೆ ಹೆಸರು ಏನು ಬೇಕಾದರೂ ಹೇಳಿಕೊಳ್ಳಿ. ತತ್ರ ಆ ನಾಮಭೇದ ನಕ್ವಚಿತ್. ತಾವದೇವ ಈಶ್ವರೋ ನಾಮ, ತತ್ರ ನಾಮಭೇದ ಬೇಕಾಗಿಲ್ಲ, ನಾವು ಏನು ಬೇಕಾದರೂ ಹೇಳಿಕೊಳ್ಳಿ, ಎಲ್ಲ நாமங்கள் கூட ராமனது. ராமனின் குணங்கள் மூலியமாக ராமனை நமக்கு அறிமுகப்படுத்துகிறார். இதை குறித்து மத்வாச்சாரியார் துவாதச ஸ்தோத்திரத்தில் சொல்லும் பொழுது, பகவானுடைய குணங்களை சொல்லிக் கொண்டு போனால் நமக்கு காலமே பத்தாது, சொல்லிக்கொண்டே இருக்கலாம். அனந்த கல்யாண குணங்களை உடையவர். அதனால் நமக்கு எவ்வளோ ஆகுமோ அவ்வளோ குணங்களை நான் கூறி அவனை ஸ்தோத்திரம் செய்யலாம் என்பதாக மத்வாச்சாரியார் சொல்லுகிறார். அது மட்டும் இல்லாமல் அவனுக்கு எந்த தோஷங்களும் இல்லை, தோஷங்கள் பக்கத்தில் கூட இல்லை என்பதாக, தோஷதூரன் என்பதாக கூட அவர் ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ சொல்லிக் கொண்டிருக்கிறார். ರಾಮದೇವರಲ್ಲಿ, ಭಗವಂತನಲ್ಲಿ ಮೂಲ ರೂಪ ಹೇಗೆ ನಿರ್ದೋಷವೋ ಅವತಾರ ರೂಪಗಳು ಕೂಡ ಹಾಗೆ ಯಾವ ದೋಷವೂ ಕೂಡ ಅಲ್ಲಿ ಇಲ್ಲ. ಆದರೆ ನಮಗೆ ಲೋಕದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳುವಾಗ ಅಷ್ಟೇ ರಾಮ ಅವತಾರದಲ್ಲಿ ತೋರಿಸಿದ್ದಾನೆ, ಅನೇಕ ದೋಷಗಳು ತನ್ನಲ್ಲಿ ಇರುವಂತೆ ತೋರಿಸಿದ್ದಾನೆ. ಅಂದ ಮಾತ್ರಕ್ಕೆ ಯಾವ ದೋಷಗಳನ್ನು ತೋರಿಸಿದ್ದಾನೆ? ಸಾಮಾನ್ಯ ಮಾನವ ಲೋಕದಲ್ಲಿ ಹುಟ್ಟಿದವರಿಗೆ ಏನೇನೆಲ್ಲ ದೋಷಗಳಿದ್ದಾವೆ ಅಂತಹ ದೋಷಗಳನ್ನು, ಅನೇಕ ದುಃಖಾದಿಗಳನ್ನು ದೇವರು ತೋರಿಸಿದ್ದಾನೆ. ಸೀತೆ ಕಾಣ್ತಾ ಇಲ್ಲ, ಸೀತೆ ಎಲ್ಲಿದ್ದಾಳೆ ಗೊತ್ತಿಲ್ಲ, ಸೀತೆ ವಿಯೋಗದಿಂದ ತಾನು ಅಳೋದು, ಇಂತಹದನ್ನೆಲ್ಲ ಮಾಡಿ ತೋರಿಸಿದ್ದಾನೆ. ಅಂದ ಮಾತ್ರಕ್ಕೆ ನಾವು ಮಾತ್ರ ತತ್ವವನ್ನು ತಿಳ್ಕೋಬೇಕು, ರಾಮನಲ್ಲಿ ಇದು ಯಾವುದು ದೋಷಗಳು ಇಲ್ಲ, ಇದು ತೋರಿಕೆ ಮಾತ್ರ ಅನ್ನೋದನ್ನು ಮಾತ್ರ ನಾವು ನೆನಪಿಟ್ಟುಕೊಳ್ಬೇಕು. எப்படி மூல ரூபத்தில் பகவானுக்கு எந்த தோஷங்கள் இல்லையோ அவதார ரூபத்தில் கூட அவனுக்கு எந்த தோஷங்களும் இல்லை. ஆனால் ராமாவதாரம் முதலிய அவதாரங்களில் பகவான் தனக்கு தோஷம் உள்ளதை போல ஜனங்களுக்கு காட்டியுள்ளான். எப்படிப்பட்ட தோஷங்கள் என்றால், சீதையை பிரிந்திருப்பது,
அந்த சீதையை பிரிந்து அழுவது போன்ற தோஷங்களை காட்டியுள்ளான். அப்படி ராமர் அதை காட்டினாலும் அவனுக்கு எந்த தோஷங்களும் இல்லை என்பதை நாம் ಅನುಸಂಧಾನ செய்ய வேண்டும். ಯಾಕೆ ತೋರಿಸ್ತಾ ಇದ್ದಾನೆ ಹಾಗಾದ್ರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದ್ರೆ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಪ್ರಜಾಯತೆ ಯತ್ಕುಲೆ ಯಥಾ ಯುಗಂ ಯಥಾ ವಯಃ ತಥಾ ಪ್ರವರ್ತನಂ ಭವೇತ್ ದಿವೌಕಸಾಂ ಸಮುದ್ಭವೇ. ದೇವತೆಗಳು ಭೂಮಿಯಲ್ಲಿ ಅವತರಿಸಿ ಬಂದರು ಅಂತಂದ್ರೆ ಅವರು ಯಾವ ಯುಗದಲ್ಲಿದ್ದಾರೆ, ಯಾವ ಕುಲದಲ್ಲಿ ಅವತರಿಸಿದ್ದಾರೆ, ಯಾವ ವಯಸ್ಸಿನಲ್ಲಿದ್ದಾರೆ, ಈ ಎಲ್ಲ ಧರ್ಮಗಳನ್ನು ಅವರು ತಮ್ಮ ನಿತ್ಯ ಜೀವನದಲ್ಲಿ ತೋರಿಸಬೇಕು ಹೊರತು ತಮ್ಮ ಮೂಲ ರೂಪದ ಸಾಮರ್ಥ್ಯವನ್ನು ಇಲ್ಲಿ ಪ್ರಕಟಪಡಿಸೋದು ಅಲ್ಲ. ಇದು ಎಲ್ಲಾ ದೇವತೆಗಳಿಗೂ ಇರತಕ್ಕಂತಹ ನಿಯಮ. ಶ್ರೀರಾಮಚಂದ್ರ ಎಲ್ಲ ದೇವತೆಗಳಿಗಿರುವ ನಿಯಮವನ್ನು ನೋಡಿ ಹೀಗಿರಬೇಕು ಅಂತ ಇತರರಿಗೂ ಮಾಡಿ ತೋರಿಸಿದ್ದಾನೆ. ತೋರಿಸಿಲ್ಲ ಅಂತ ಖಂಡಿತ ತೋರಿಸಿದ್ದಾನೆ. ಆದರೆ ಅದು ಅವನಲ್ಲಿ ಇದೆ ಎಂಬುದಾಗಿ ಮಾತ್ರ ನಾವು ಅಂದುಕೋಬಾರದು. ஆக அவன் ஏன் அந்த தோஷங்களை தன் அவதாரத்தில் காட்டினான் என்றால், தேவதைகள் அவதாரம் செய்யும் பொழுது அந்த தேவதைகள் எந்த யுகத்தில் அவதாரம் செய்கிறார்களோ, எந்த குலத்தில் அவதாரம் செய்கிறார்களோ, எந்த சமயத்தில் அவதாரம் செய்கிறார்களோ, எந்த வயதில் அவர் அவதாரம் செய்கிறார்களோ, அந்தந்த தர்மத்தை அந்த தேவதைகள் அனுசரிக்க வேண்டும் என்று அவர்களுக்கு போதிப்பதற்காக ராமன் அதை செய்து காட்டுகிறான். இதனால் ராமனுக்கு அந்த தோஷங்களெல்லாம் இருக்கிறது என்று நாம் அதை ಅನುಸಂಧಾನ செய்யக்கூடாது. ಒಂದು ದೃಷ್ಟಾಂತ ಹೀಗೆ, ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರದಲ್ಲಿ ಕೃಷ್ಣನ ಒಂದು ನಾಮವನ್ನು ಉಲ್ಲೇಖ ಮಾಡುವಾಗ ಲೀಲಾ ಮಾನುಷ ವಿಗ್ರಹ ಅಂತ ಒಂದು ನಾಮ. ಲೀಲೆಯಿಂದ ಮಾನುಷ ದೇಹವನ್ನು ಭಗವಂತ ಸ್ವೀಕರಿಸಿದ್ದಾನೆ. ಅದು ಅಲ್ಲಿ ಮಾತ್ರ ಅಲ್ಲ, ಇದು ಎಲ್ಲಾ ಅವತಾರಗಳಿಗೂ ಇದು ಅನ್ವಯಿಸುವಂತಹ ಮಾತು. ಲೀಲಾ ಮಾನುಷ ವಿಗ್ರಹ ಹೀಗಿದೆ. ಲೀಲೆ ಅಂತಂದ್ರೆ ಇದೊಂದು ಆಟ, ಕ್ರೀಡೆ. ಒಂದು ರಂಗವೇದಿಕೆಯಲ್ಲಿ ಒಂದು ನಾಟಕದ ಪ್ರದರ್ಶನ ಆಗ್ತಾ ಇದೆ. ರಂಗವೇದಿಕೆಯಲ್ಲಿ ನಾಟಕದ ಪ್ರದರ್ಶನ ನಡೀತಾ ಇದೆ. ಒಬ್ಬಾತ ಜರಾಸಂಧನ ಪಾತ್ರಧಾರಿ, ಇನ್ನೊಬ್ಬಾತ ಭೀಮಸೇನನ ಪಾತ್ರಧಾರಿ. ಭೀಮ ಜರಾಸಂಧನ ನಡುವಿನ ಯುದ್ಧ ನಡೀತಾ ಇದೆ. ಆ ಜರಾಸಂಧನ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿ ಅವನು ಭಾರಿ ದೊಡ್ಡ ಒಬ್ಬ ರೆಸಲರ್. ದೇಹದಾರ್ಢ್ಯಪಟು. ನಿನ್ನೆ ತಾನೇ ಅವನು ವರ್ಲ್ಡಲ್ಲಿ ನಡೆದಿರತಕ್ಕಂತಹ ಒಂದು ದೊಡ್ಡ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡ್ಬಂದವ. ಈ ಭೀಮಸೇನನ ಪಾತ್ರಧಾರಿ ಅವನ ಹಾಗೆ ಭಾರಿ ಶಕ್ತಿವಂತನಾದಂತಹ ವ್ಯಕ್ತಿ ಅಲ್ಲ, ಅವನೊಬ್ಬ ಸ್ವಲ್ಪ ಸಣಕಲನೆ. ಈಗ ರಂಗವೇದಿಕೆಯಲ್ಲಿ ಜರಾಸಂಧ ಭೀಮರ ಪಾತ್ರನು ವಹಿಸಿದವರಿಬ್ಬರು ಕೂಡ ಹೊಡೆದಾಡಬೇಕು. ಇಲ್ಲಿ ಜರಾಸಂಧ ಬೀಳಬೇಕು, ಭೀಮ ಗೆಲ್ಲಬೇಕು. ಇದು ಇರತಕ್ಕಂತಹ ನಿಯಮ. ಈ ಜರಾಸಂಧನ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿ ಹೀಗೊಂದು ಅಂದುಕೊಂಡ, ಎಲ್ಲ ಸಾವಿರಾರು ಮಂದಿ ಇಲ್ಲಿ ಕೂತಿದ್ದಾರೆ, ಇಷ್ಟು ಮಂದಿಯ ಮುಂದೆ ಇವನ ಕೈಯಲ್ಲಿ, ಈ ಸಣಕಲನ ಕೈಯಲ್ಲಿ ನಾನು ಒಂದು ಏಟು ತಿಂದು ಕೆಳಗೆ ಬಿದ್ದೆ ಅಂತಂದ್ರೆ, ನಿನ್ನೆ ನಾನು ಆ ವರ್ಲ್ಡ್ ಕಪ್ ತಗೊಂಡ್ಬಂದದ್ದು ಅದು ಸುಳ್ಳು ಅಂತ ಆದೀತು. ಹಾಗಾಗಿ ನಾ ಏನು ಅಂತ ಹೇಳಿಕೊಂಡು ಈಗ ತೋರಿಸ್ಬೇಕು ಅಂತ ಹೇಳಿಕೊಂಡು ಒಂದೇಟು ಬಿಗಿದ ಅಂತಂದ್ರೆ, ಭೀಮನ ಪಾತ್ರಧಾರಿ ಕೆಳಗೆ ಬಿದ್ದ ಅಂತಂದ್ರೆ ತನ್ನ ಸ್ವಂತ ಸಾಮರ್ಥ್ಯವನ್ನು ತೋರಿಸಿದ. ಆದರೆ ಆ ನಾಟಕಕ್ಕೆ ಅವನು ಕೊಡಬೇಕಾಗಿರೋ ಗೌರವವನ್ನು ಕೊಟ್ಟ ಹಾಗಾಯಿತೋ? ಇಲ್ಲ. ಅದು ಇವರ ಸ್ವಂತ ಯುದ್ಧ ಆಯಿತು ಹೊರತು ಇದು ಭೀಮ ಜರಾಸಂಧರ ಯುದ್ಧ ಅಲ್ಲ. ಭೀಮ ಜರಾಸಂಧರ ಪಾತ್ರವನ್ನು ತೋರಿಸ್ತಾ ಇದ್ದೇವೆ ಅಂತಂದಾಗ ಇವನು ಎಷ್ಟೇ ಬಲಶಾಲಿ ಇರಬಹುದು, ಏನೇ ಮೆಡಲ್ಸ್ ತಗೊಂಡ್ಬಂದಿರಬಹುದು, ಭೀಮಸೇನ ಪಾತ್ರಧಾರಿ ಉಪ್ಪುಂತ ಊದಿದ್ರು ಕೂಡ ಅವನು ಕೆಳಗೆ ಬಿಡಬೇಕು. ಆವಾಗ ಮಾತ್ರ ತಾವು ನಿರ್ವಹಿಸ್ತಾ ಇರತಕ್ಕಂತಹ ಪಾತ್ರಗಳಿಗೆ ತಕ್ಕ ಗೌರವವನ್ನು ಸಲ್ಲಿಸದ ಹಾಗಾಗತ್ತೆ. ರಾಮಚಂದ್ರ ಇದನ್ನು ಮಾಡ್ತಾ ಇದ್ದಾನೆ. ರಾಮಚಂದ್ರ ಮಾತ್ರ ಅಲ್ಲ, ಭಗವಂತರ ಎಲ್ಲ ಅವತಾರಗಳು ಕೂಡ ಪ್ರಜಾಯತೆ ಯತ್ಕುಲೆ
ಯಥಾಯುಗಂ ಯಥಾವಯ ತಥಾ ಪ್ರವರ್ತನಂ ಭವೇತ್. ತಮ್ಮ ಸ್ವಂತ ಸಾಮರ್ಥ್ಯ ಏನೇ ಇದ್ರೂ ಕೂಡ ವೇದಿಕೆಗೆ ಬಂದ ಮೇಲೆ ಅವರಲ್ಲ. ಯಾವ ಪಾತ್ರ ನಿರ್ವಹಿಸ್ತಾ ಇದ್ದಾರೋ ಆ ಪಾತ್ರಗಳಿಗೆ ತಕ್ಕುದಾಗಿರತಕ್ಕಂತಹ ನ್ಯಾಯವನ್ನು ಕೊಡಲೇಬೇಕು. ದೇವತೆ ಭಗವಂತ ಭೂಮಿಯಲ್ಲಿ ಅವತರಿಸಿದಾಗ ಹೀಗೆ ಮಾಡ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ಅರೆ ಅವನಲ್ಲಿ ಇಂತಹ ದೋಷಗಳಿದ್ದಾವೆ ನಾವು ತಿಳ್ಕೊಳ್ಳೋದಲ್ಲ. கிருஷ்ணனை குறித்து ஸ்தோத்திரம் செய்யும் பொழுது கிருஷ்ணன் லீலையினால் மனிதனாக நடந்து கொண்டார் என்று வருகிறது. இப்பொழுது சுவாமி ஒரு பிரசங்கத்தை சொல்கிறார். ஒரு நாடகம் நடக்கிறது. நாடக மேடையில் ஜராசந்தன் பாத்திரத்தில் ஒருத்தர் இருக்கிறார், பீமசேனர் பாத்திரத்தில் இன்னொருவர் இருக்கிறார். இந்த ஜராசந்தன் பாத்திரத்தில் நடித்தவர் நிஜமாகவே ஒரு மல்யுத்த வீரர். அவர் ஒரு நாள் முன்தான் ஒரு மிகப்பெரிய ஒரு போட்டியில் மல்யுத்தத்தை பிரகாரம் செய்து ஒரு பரிசை பெற்று வந்துள்ளார். ஆனால் இப்பொழுது அவர் ஜராசந்தன் பாத்திரத்தில் நடித்து கொண்டிருக்கிறார். பீமசேனனாக நடிப்பவரோ மிகவும் பலசாலி இல்லாதவர், பலம் இல்லாதவர். அந்த பீமசேனன் பாத்திரத்தில் நடித்தவர் ஊதினாலும் இந்த ஜராசந்தன் பாத்திரத்தில் நடித்தவர் கீழே விழுக வேண்டும். ஆனால் ஜனங்கள் எல்லாம் பார்க்கிறார்கள், நான் ஒரு பெரிய மல்யுத்த வீரன், நான் ஜனங்கள் முன்னாடி நான் என் மல்யுத்த சாமர்த்தியத்தை காட்ட வேண்டும் என்று அந்த நாடகம் நடிக்கும் போது சண்டை செய்தால் இது அந்த மல்யுத்த வீரனுக்கும் இன்னொருத்தருக்கும் நடக்கும் சண்டையை தவிர அந்த கதாபாத்திரத்தில் நடக்கக்கூடிய விஷயம் இல்லை. அப்படி செய்தாரே என்றால், அதாவது அந்த ஜராசந்தன் ஜராசந்தன் பாத்திரத்தில் நடிப்பவர் பீமசேந்தல் பாத்திரத்தில் நடிப்பவரை வீழ்த்தி விட்டார் என்றால் அவர்கள் இருவரும் கூட அந்த நாடகத்திற்கு மரியாதை கொடுக்கவில்லை என்றுதான் அர்த்தம். ராமன் கூட இதே மாதிரி விஷயங்கள் தான் செய்கிறார். எந்த யுகத்தில் எந்த வயதில் எந்த குலத்தில் பிறக்கிறாரோ அதை அனுசரித்து நடக்கிறாரே தவிர அவர் அதை அனுசரிக்கிறார் என்ற மட்டத்திலே அவனுக்கு தோஷம் இருக்கிறது என்பதை நாம் அறியக்கூடாது. ಅಂತಹದ್ದು ಇನ್ನೊಂದು ಪ್ರಸಂಗ. ನಾಟಕಗಳಲ್ಲಿ ಹೆಣ್ಣು ಪಾತ್ರವನ್ನು ಕೂಡ ಗಂಡಸರೇ ಮಾಡೋದಿದೆ. ನಾಟಕಗಳಲ್ಲಿ ಸ್ತ್ರೀ ಪಾತ್ರವನ್ನು ಪುರುಷರೇ ನಿರ್ವಹಿಸೋದಿದೆ. ಒಬ್ಬ ಪುರುಷ ಹಾಗೆ ಸ್ತ್ರೀ ಪಾತ್ರವನ್ನು ಧಾರಣೆ ಮಾಡಿದ್ದಾನೆ. ಆ ನಾಟಕದ ಪ್ರಸಂಗ ಹೀಗೆ, ಆ ಹೆಂಗಸಿನ ಗಂಡ ಅವನು ಮೃತನಾಗಿದ್ದಾನೆ. ಈ ಪಾತ್ರಧಾರಿ ಸ್ತ್ರೀ ಪಾತ್ರ ಇಲ್ಲಿ ಏನ್ ಮಾಡ್ತಾ ಅಂತ ಹೇಳಿದ್ರೆ, ಅಯ್ಯೋ ನನ್ನ ಗಂಡ ಸತ್ತ ಅಂತ ಹೇಳಿಕೊಂಡು ಇಂಥ ವಿಲಾಪವನ್ನು ತೋರಿಸ್ತಾರೆ. ಅದು ಎಷ್ಟು ನೈಜವಾಗಿ ತೋರಿಸ್ತಾರೆ ಅಂತಂದ್ರೆ, ಯಾರು ಪ್ರೇಕ್ಷಕರು ಕೂತಿದ್ದಾರೆ ಅವರಿಗೆ ಇದು ನಾಟಕ ಅಂತ ಗೊತ್ತು. ಆದರೂ ಕೂಡ ಈ ಪ್ರಸಂಗದ ಸಮಯದಲ್ಲಿ ಅವನ ವಿಲಾಪವನ್ನು ಕಂಡು ತಾವು ಕಣ್ಣಲ್ಲಿ ಕಣ್ಣೀರು ಸುರಿಸ್ತಾರೆ. ಅಂದ್ರೆ ಇವನ ಪಾತ್ರ ಅವನು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಇದು ನಾಟಕ ಅಂತ ಗೊತ್ತಿದ್ದೂ ಕೂಡ ಕೂದ ಪ್ರೇಕ್ಷಕರ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯಬೇಕು. ಅಷ್ಟು ಮಾಡಿದ ಅಂತಂದ್ರೆ ಇವನು ಆ ಪಾತ್ರಕ್ಕೆ ಯೋಗ್ಯವಾಗಿರೋ ಮರ್ಯಾದೆಯ ನ್ಯಾಯವನ್ನು ಕೊಟ್ಟಿದ್ದಾನೆ ಅಂತ ಅರ್ಥ. ಅಂದ ಮಾತ್ರಕ್ಕೆ ಈಗ ಏನ್ ನಾವು ತೀರ್ಮಾನ ಮಾಡಬೇಕು? ಅರೆ ಇಲ್ಲ, ಅದು ಹೆಣ್ಣೆ, ಅವನ ಗಂಡ ಸತ್ತದ್ದೇ ಹೌದು, ಅದಕ್ಕೋಸ್ಕರವೇ ಅಳ್ತಾ ಇದ್ದಾನೆ. ಎಷ್ಟು ಅದನ್ನ ಅಲ್ಲ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿದವ ನಾನು, ನನ್ನ ಕಣ್ಣಲ್ಲಿ ನೀರು ಹರಿದಿದೆ. ನನ್ನ ಕಣ್ಣಲ್ಲಿ ನೀರು ಹರಿದದ್ದು ಸುಳ್ಳು ಸತ್ಯ. ಯಾಕೆ ಕಣ್ಣಲ್ಲಿ ನೀರು ಹರಿದಿದೆ? ಅವನಷ್ಟು ವಿಲಾಪ ಮಾಡಿದ್ದರಿಂದಾಗಿ. ಯಾಕಷ್ಟು ವಿಲಾಪ ಮಾಡಿದ್ದಾನೆ? ಗಂಡ ಸತ್ತದಕ್ಕೋಸ್ಕರ. ಆದ್ದರಿಂದಾಗಿ ಅವಳ ಹೆಣ್ಣು, ಗಂಡ ಸತ್ತಿದ್ದಾನೆ, ಅದಕ್ಕೋಸ್ಕರ ವಿಲಾಪ ಮಾಡ್ತಾ ಇದ್ದಾಳೆ ಅಂತ ನಾವು ஸ்டேட்மெண்ட் கொட்றே அது ಹೇಗಿರುತ್ತೆ? இன்னொரு பிரசங்கத்தை சுவாமி சொல்கிறார். அதே போல் ஒரு நாடகம், அந்த நாடகத்தில் பெண் கதாபாத்திரத்தில் ஒரு ஆணை நடிக்கிறார். அந்த பெண் கதாபாத்திரத்தில் நடிக்கும் ஆணுக்கு ஒருவர் கணவர் உள்ளார். அந்த கணவன் இறந்து போகிறார். இறந்து போன அந்த தருணத்தில் இந்த பெண் கதாபாத்திரத்தில் நடிக்கும் அந்த ஆண் எப்படி ஒரு நிஜமான பெண் கணவனை பிரிந்து அழுவாளோ அதே போல் அழுகிறாள். இந்த அழுகையை பார்த்து பொதுஜனங்கள் எல்லாரும் கூட, அந்த நாடகத்தை பார்த்து கொண்டிருக்கும் பொதுஜனங்கள் எல்லாரும் கூட அழுகிறார்கள். அது ஏன் என்றால் அந்த நடிப்பில் அவருக்கு அந்த சாமர்த்தியம் இருக்கிறதுனால் அழுகிறார்கள்.
அந்த பொது ஜனங்களுக்கும் தெரியும் இவர் ஆண் என்று, இவர் பெண் வேடம் தரித்துள்ளார் என்று, இவரோட நிஜமான கணவர் அவர் இல்லை என்று. இது நாடகத்தில் தான் இப்படி நடந்து கொண்டிருக்கிறது என்று எல்லாருக்கும் தெரியும். இருந்தாலும் கூட அந்த பொது ஜனங்களில் ஒருவர் வந்து, நான் நிஜமாகவே அழுதிருக்கிறேன், எனக்கு ஆன துக்கம் வந்து அது நிஜமான துக்கம். ஏன் அழுதேன் என்றால், அந்த நாடகத்தில் அந்த பெண் வந்து கணவனை பிரிந்திருக்கிறாள், இது நடந்தது உண்மை, அவள் பெண்தான், நிஜமாகவே அவன் கணவர் இறந்திருக்கிறாள் என்று கூறுவது எப்படி உள்ளதோ அப்படி இருக்கிறது இப்பொழுது நடந்து கொண்டிருக்கும் சில விஷயங்கள். ರಾಮಾಯಣದಲ್ಲಿ ರಾಮನ ಇಂಥ ಅನೇಕ ದೃಶ್ಯಗಳ ಚಿತ್ರಣ ಇದೆ. ರಾಮ ಮೂರ್ಛೆ ಹೋದ, ರಾಮ ಬಿದ್ದು ಬಿಟ್ಟ, ರಾಮ ಅಳ್ತಾ ಇದ್ದಾನೆ, ಇದು ಎಲ್ಲವೂ ಕೂಡ ಹೀಗೆ. ಗಮನಿಸಿ, ನಾಟಕದಲ್ಲಿ ಆ ಪಾತ್ರಧಾರಿ ಎಷ್ಟು ಸಹಜ ಅಳುವ ಹಾಗೆ ಅಳ್ತಾನಲ್ಲ, ಅವನು ಅಳ್ತಾ ಇದ್ದಾನೆ, ನಾವು ಖುಷಿ ಪಡ್ತೇವೆ. ಅವನು ಎಷ್ಟು ಚೆನ್ನಾಗಿ ಆ ಪ್ರಸಂಗವನ್ನು ಯಥಾರ್ಥವಾಗಿ ನಿರೂಪಿಸ್ತಾನೆ. ಯಾರೊಬ್ರು ಹತ್ರ ನಾವೇನು ಮಾಡಬೇಕು, ನಾವು ಅಳಬೇಕು, ಆದರೆ ನಾವು ಖುಷಿ ಪಡ್ತೇವೆ. ಭೇಷ್, ಎಷ್ಟು ಚೆನ್ನಾಗಿ ಪ್ರದರ್ಶನ ಕೊಟ್ಟ ಅಂತ ಹೇಳಿಕೊಂಡು ಅದನ್ನು ಖುಷಿಯಿಂದ ಹೆಮ್ಮೆಯಿಂದ ನಾವು ಹೇಳ್ಕೊತೇವೆ. ರಾಮಾಯಣದಲ್ಲಿ ಕೂಡ ಹಾಗೆ ರಾಮ ತೋರಿಸಿದ್ದಾನೆ. ವಾಲ್ಮೀಕಿ ಮಹರ್ಷಿಗಳದನ್ನು ಯಥಾವತ್ತಾಗಿ ಅದೇ ವಾಸ್ತವ ಮಾತ್ರ ನಾವು ಅನ್ಕೋಬಾರ್ದು. ராமனும் கூட அவதாரத்தில் அழுகிறான், கீழே விழுகிறான், இந்த மாதிரி துக்க விஷயங்கள் எல்லாம் நடக்கிறது. இப்படியெல்லாம் ஏன் பண்ணுகிறார் என்றால், இப்படி சுவாமிகள் சொன்ன அந்த நாடகத்தில் நடித்ததை போல அவர்கள் நாடகத்தில் துக்கமாக இருந்தாலும் கூட அந்த நாடகத்தை பார்க்கிறவர்கள் சந்தோஷப்படுவார்கள். நன்றாக அழுது கொண்டிருக்கிறான், நன்றாக நடிக்கிறான் என்று. இதே போலத்தான் வால்மீகி ரிஷிகளும் ராமன் என்ன செய்தாரோ அதை சரியாக சொல்லி உள்ளார். ராமனும் அப்படி அழுதிருக்கிறான், ராமனும் அதே போல்தான் துக்கம் பட்டிருக்கிறான். அதே விஷயங்கள் தான் வால்மீகியும் சொல்லியிருக்கிறார்கள். ஆனால் அந்த விஷயங்களை நாம் ಅವನುடைய ದೋಷಗಳಾಗ ನಾವು ಎತ್ತುಕೊಳ್ಳಕೂಡದು. ಇದಕ್ಕೋಸ್ಕರವೇ ಶ್ರೀರಾಮಚಂದ್ರ ಬದುಕಿರುವಾಗಲೇ, ಅಲ್ಲಿ ಎಲ್ಲರ ದೃಷ್ಟಿಗೆ ಕಾಣ್ತಾ ಇರುವಾಗಲೇನೆ ಪ್ರಜೆಗಳ ಭಾವ ರಾಮನ ಮೇಲೆ ಹೇಗೆ ಇತ್ತು. ಯಸ್ತು ರಾಮನ್ನ ಪಶ್ಯೇತು ಯಂಚ ರಾಮೋ ನ ಪಶ್ಯತಿ ಉಭೌತವು ನಿಂದಿತವು ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ. ರಾಮನ ಕುರಿತಾದ ಭಾವನೆ ಪ್ರಜೆಗಳಿಗೆ ಹೇಗೆ ಇತ್ತು ಆವಾಗಿನ ಕಾಲದಲ್ಲಿ. ಯಾರು ಅಯೋಧ್ಯೆಯಲ್ಲಿ ಎಲ್ಲರಿಗೂ ಕೂಡ ಗುಣಗಾನವೇ, ಅವನಿಗೆ ಧಿಕ್ಕಾರ, ಎಲ್ಲರಿಗೂ ಜಯಕಾರ, ಒಬ್ಬನಿಗೆ ಮಾತ್ರ ಧಿಕ್ಕಾರ. ಯಾರಿಗೆ? ಯಾರು ರಾಮನನ್ನು ಈ ತನಕ ಕಂಡೇ ಇಲ್ವೋ ಅವನಿಗೆ ಧಿಕ್ಕಾರ. ಯಾರನ್ನು ರಾಮ ಕಂಡೇ ಇಲ್ವೋ ಅಂದ್ರೆ ರಾಮನ ದೃಷ್ಟಿಗೆ ಯಾರು ಇನ್ನೂ ಬಿದ್ದೇ ಇಲ್ವೋ, ಅದು ಯಾವಾಗ ಆಗತ್ತೆ? ರಾಮನ ದೃಷ್ಟಿಗೆ ಬೀಳುವಂತಹ ಒಳ್ಳೆ ಕೆಲಸ ಮಾಡೇ ಇಲ್ಲ ಒಂದು ಕೂಡ, ಅವರು ರಾಮನ ದೃಷ್ಟಿಗೆ ಬೀಳೋದೇ ಇಲ್ಲ. ಯಾರು ರಾಮನನ್ನು ಕಂಡಿಲ್ವೋ, ಯಾರು ರಾಮನ ದೃಷ್ಟಿಗೆ ಬಿದ್ದಿಲ್ವೋ, ಇವರಿಗಿಬ್ಬರಿಗೆ ಧಿಕ್ಕಾರ. ಯಾರು ಊರ ಮಂದಿ ಧಿಕ್ಕಾರ ಹಾಕೋದಲ್ಲ, ಸ್ವಾತ್ಮಾಪ್ಯೇನಂ ವಿಗರ್ಹತೆ, ಅವನ ಒಳಮನಸ್ಸೇ ಅವನಿಗೆ ಧಿಕ್ಕಾರ ಕೂಗ್ತಾ ಇತ್ತು. ಅಂದ್ರೆ ಗಮನಿಸಬೇಕು ನಾವು, ಪ್ರಜೆಗಳಿಗೆ ರಾಮನ ಮೇಲೆ ಎಂಥ ಭಾವನೆ ಇತ್ತು. ராமன் காலத்தில் ராமனோட பிரஜைகள் எல்லாம் கூட ராமனுக்கு ஜெய்காரத்தை தெரிவித்துக் கொண்டிருந்தனர். ஒருத்தரை தவிர அந்த ஒருத்தர் ராமனுக்கு இருந்தார். அது ஏனென்றால் ರಾಮನಿಗೆ ಧಿಕ್ಕಾರ ಅಲ್ಲ, ರಾಮನಿಗೆ ಧಿಕ್ಕಾರ ಅಲ್ಲ, ಇಲ್ಲ ಪಬ್ಲಿಕ್ಗೆ, ಯಾರಿಗೆ ಪ್ರಜೆಗಳಿಗೆ ಎಲ್ಲರ ಮೇಲೂ ಕೂಡ ಜಯಕಾರವೇ, ಯಾರ ಮೇಲೂ ಕೂಡ ಯಾರು ಪರಸ್ಪರ ಧಿಕ್ಕಾರ ಇಲ್ಲ. ಆದ್ರೆ ಒಬ್ಬನಿಗೆ ಮಾತ್ರ ಧಿಕ್ಕಾರ. ಅದು ಕೂಡ ಯಾರ್ಯಾರು ಹೊರಗಿನ ಮಂದಿ ಅವನಿಗೆ ಧಿಕ್ಕಾರಕ್ಕೆ ಹೋಗೋದಲ್ಲ, ಅವನ ಒಳ ಮನಸ್ಸೇ ಅವನಿಗೆ ಧಿಕ್ಕಾರಕ್ಕೆ ಹೋಗೋದು. ಅದು ಯಾರು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ರಾಮನನ್ನು ನೋಡೇ ಇಲ್ಲ, ಯಾವ ವ್ಯಕ್ತಿ ರಾಮನ ದೃಷ್ಟಿಗೆ ಬಿದ್ದೇ ಇಲ್ಲ, ಅವನಿಗೆ ಧಿಕ್ಕಾರ. ಯಾರ್ ರಾಮனை ಕಂಡುಕೊಂಡಿಲ್ಲಯೋ, ರಾಮನ್ ಯಾரை கண்டுகொண்டதில்லையோ அவனுக்கு அந்த திக்காரம் இருந்தது. அவன் ராமன் கண்டு கொள்ளும்படி எந்த காரியங்களும் செய்யவில்லை, அதனால் அவனுக்கு அந்த நிலைமை இருந்தது. ರಾಮನ ಕುರಿತಾದ ಭಾವನೆ ಪ್ರಜೆಗಳಿಗೆ ಹೀಗೆ ಇತ್ತು. ಇಂಥ ರಾಮ ಆಳಿದ ರಾಜ್ಯ ಅದು ಇವತ್ತಿಗೂ ಕೂಡ ನಾವು ಕನವರಿಸ್ತಾ ಇದ್ದೇವೆ. ನಮಗೆ ರಾಮರಾಜ್ಯ ಬೇಕು, ರಾಮರಾಜ್ಯ ಬೇಕು, ರಾಮರಾಜ್ಯ ಬೇಕು ಅಂತಂದ್ರೆ
ರಾಮನ ಆಳ್ವಿಕೆಯ ರಾಮರಾಜ್ಯದ ಆ ಆಳ್ವಿಕೆ ಕಾಲ ಅದು ಹೇಗೆ ಇದ್ದಿರಬಹುದು ಅಂತ ನಾವು ಊಹಿಸಿಕೊಳ್ಬಹುದು. இப்படிப்பட்ட ராமராஜ்யம் என்பது இப்பொழுது கூட நாம் அதை கனவு கண்டு கொண்டிருக்கிறோம். அப்படி என்றால் அந்த ராமராஜ்யம் எப்படி இருந்தது என்பதை நாம் யூகை செய்து கொள்ளலாம். ಇಂತಹ ಶ್ರೀರಾಮಚಂದ್ರನ ಕಾಲ ಯಾವುದು ಅಂತ ಹೇಳಿಕೊಂಡು ಭಾರಿ ಚಿಂತನೆಗಳು ನಡೀತಾ ಇದ್ದಾವೆ. ಯಾರು ಕೂಡ ವೇದದಲ್ಲಿ ಆಯುಷ್ಯ ಎಷ್ಟು, ಒಬ್ಬ ವ್ಯಕ್ತಿಗೆ ಆಯುಷ್ಯ ಎಷ್ಟು, ಶತಮಾನಂ ಭವತಿ ಪುರುಷ ಅಂತ ಹೇಳಿಕೊಂಡು 100 ವರ್ಷ ಇದೆ, ಅದಕ್ಕಿಂತ ಹೆಚ್ಚಿಗೆ ಯಾರು ಕೂಡ ಬದುಕೋದು ಸಾಧ್ಯವಿಲ್ಲ. ಆದ್ದರಿಂದ ರಾಮ ಸಹಸ್ರಾರು ವರ್ಷಗಳ ಕಾಲ ಬದುಕಿದ್ದ ಅಂತ ಅನ್ನುವಂಥದ್ದು ಸುಮ್ಮನೆ ಅದು ಒಂದು ಎಕ್ಸಿಜರೇಷನ್, ಸುಮ್ಮನೆ ಒಂದು ಏನು ಉತ್ಪ್ರೇಕ್ಷೆ, ಒಂದು ಎಕ್ಸಿಜರೇಷನ್ ಅಷ್ಟೇ ಎಂತ ಒಂದು ಮಾತು ಕೇಳಿ ಬಂದಿದೆ. ಯಾವತ್ತೋ ಕಾಲಕ್ಕೆ ಬೇಡ, ನಮ್ಮ ಕಣ್ಣೆದುರು ಕಾಶಿಯಲ್ಲಿ ಇವಾಗಲೂ ಒಬ್ಬ ಮಹಾತ್ಮ ಇದ್ದಾನೆ, ಒಬ್ಬ ಯೋಗಿಗಳು, ಅವರ ವಯಸ್ಸು 128, ಪದ್ಮಶ್ರೀ ಪುರಸ್ಕೃತರಾಗಿರತಕ್ಕಂತಹ ವ್ಯಕ್ತಿ ಇವತ್ತಿಗೂ ಕೂಡ ಸುಸಂಬದ್ಧವಾಗಿ ಯೋಗಾಸನಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಅವರ ವಯಸ್ಸು 128. இப்பொழுது ராமனின் காலம் என்னது, அவரின் வயசு என்ன, எவ்வளோ ஆயுட்காலம் வாழ்ந்தார் என்ற ஒரு சர்ச்சை நடந்து கொண்டிருக்கிறது. சுவாமிகளுக்கு தெரிந்தவர் ஒருவர், அவர் பத்மஸ்ரீ விருதை பெற்றவர், நன்றாக யோகாசனங்களை செய்து இப்பொழுது கூட 128 வயதுகள் இப்பொழுதும் வாழ்ந்து கொண்டிருக்கிறார். அதை சுவாமிகள் நேரிலே கண்டிருக்கிறார் என்பதாக சொல்லிக் கொண்டிருக்கிறார். ಹಾಗಾಗಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಿಮಗೂ ಸಿಗತ್ತೆ, ಎಲ್ರಿಗೂ ಸಿಗತ್ತೆ. ನೀವು ನೋಡಿದ್ದೀರಾ? ಯಾರಾದ್ರೂ ನೋಡಿರಲ್ಲ? ಹಾ. ಹಾಗಾಗಿ ನಾವು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಇಲ್ಲ, 100 ವರ್ಷಕ್ಕಿಂತ ಯಾರು ಜಾಸ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವು ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನ ಆಗತ್ತೆ ಹೊರತಾಗಿ ಅದು ವಾಸ್ತವ ಅಲ್ಲೇ ಅಲ್ಲ. ಹಾಗಾಗಿ ಇಂತಹ ನಮ್ಮದೇ ಒಂದು ಕೆಲವು ಯೋಚನೆಗಳನ್ನು ಮುಂದಿಟ್ಟುಕೊಂಡು, ವಾಕ್ಯಗಳನ್ನು, ತರ್ಕಗಳನ್ನು ಮುಂದಿಟ್ಟುಕೊಂಡು ವಾಸ್ತವವನ್ನು ಅಲ್ಲಗಳೆಯೋದು ಖಂಡಿತ ಶೋಭೆ ತರುವ ವಿಚಾರ ಅಲ್ಲ. இதை போல் நம் யோகியத்தையை வைத்து என்று வேண்டாத தர்க்கமெல்லாம் செய்து அதையெல்லாம் ஒன்று சேர்த்து இதுதான் சத்தியம் என்று சொல்வது ಮೂರ್ಖತನಂ என்று ಸ್ವಾಮಿಗಳು தெரிவிக்கிறார். ಇನ್ನು ಯಾವ ತ್ರೇತಾಯುಗದಲ್ಲಿ ರಾಮನ ಅವತಾರ ಆಯಿತು? ನಮ್ಮಲ್ಲಿ 24ನೇ, ಈಗ 28ನೇ ಕಲಿಯುಗ, ಇದಕ್ಕಿಂತ ಹಿಂದೆ ಇದ್ದಂತಹ 24ನೇ ಕಲಿಯುಗದಲ್ಲಿ, ತ್ರೇತಾಯುಗದಲ್ಲಿ ರಾಮನ ಅವತಾರ ಆಗಿದೆ ಅಂತ ಒಂದು ವಾದ. ಅಂದರೆ ಯುತಿ ಕೋಟ್ಯಂತರ ವರ್ಷಗಳು ಸಂದು ಹೋಗಿದ್ದಾವೆ. ಇಲ್ಲ, ಇನ್ನೂ ಒಂದು ವಾದ ಯದುಪತ್ಯಾಚಾರ್ಯರ ವ್ಯಾಖ್ಯಾನ ಹೀಗೂ ಒಂದಿದೆ. ಯಾವುದು? ಈಗ ತಾನೇ ಕಳೆದ 28ನೇ ತ್ರೇತಾಯುಗದಲ್ಲಿ ರಾಮ ಅವತಾರ ಆಗಿದೆ. ಹಾಗಿಟ್ಟುಕೊಂಡದ್ದಾದರೂ ಸುಮಾರು 9 ಲಕ್ಷಗಳ ವರ್ಷಗಳು ಸಂದಿದ್ದಾವೆ. ಇದನ್ನು ಅಲ್ಲಗಳೆಯೋದು ಬಹಳ ಕಠಿಣ, ಅಂತ ನಮ್ಮ ಭಾವನೆ. ராமன் எந்த யுகத்தில் பிறந்தான் என்ற ஒரு கேள்வி இப்போது நிலவிக் கொண்டிருக்கிறது. சாமான்யமாக ராமன் 24வது திரேதாயுகத்தில் பிறந்தான் என்ற ஒரு வாக்கியம் உள்ளது. இப்பொழுது நாம் 28வது கலியுகத்தில் இருக்கிறோம். இதிலிருந்து 4 சதுர்யுகங்கள் பின்னால் 24வது திரேதாயுகத்தில் ராமன் பிறந்தான் என்று நாம் வாக்கியங்கள் உள்ளது. இப்பொழுது 28வது அந்த 24வது திரேதாயுகம் என்றது எவ்வளவோ கோடி வருஷங்கள் பின் செல்லும். இப்பொழுது 28வது திரேதாயுகத்தில் பிறந்தான் என்று வைத்துக் கொண்டாலும் அது 9 ಅದನ್ನು ಅಲ್ಲಗಳೆಯುವವರು ಕೊಟ್ಟಿರತಕ್ಕಂತಹ ಒಂದು ಕಾರಣ, ಶ್ರೀರಾಮಚಂದ್ರನ ಅವತಾರದ ಕಾಲದ ಗ್ರಹ ನಕ್ಷತ್ರಗಳ ಯೋಗವನ್ನೆಲ್ಲ ಗಮನಿಸಿದರೆ ಅದು ಕಂಪ್ಯೂಟರಿಗೆ ಇವತ್ತು ಹಾಕಿದರೆ 7000 ವರ್ಷಗಳ ಹಿಂದೆ ಹೋಗತ್ತೆ, ಅದಕ್ಕಿಂತ ಆ ಕಡೆ ಹೋಗೋದಿಲ್ಲ ಅಂತ ಹೇಳಿಕೊಂಡು ಇದನ್ನು ಕೂಡ ಆ ಗ್ರಹ ನಕ್ಷತ್ರಗಳು ಇದಕ್ಕಿಂತ 7000 ವರ್ಷದ ಹಿಂದೆ
ಬಂದಿರಬಾರ್ದು ಅಂತಿಲ್ಲ, ಅವಶ್ಯವಾಗಿ ಬಂದಿರಬಹುದು. ಆದರೆ ಆವತ್ತು ಮಾತ್ರ ಬಂದದ್ದು, ಇನ್ನೂ ಹಿಂದೆ ಹೋಗಬೇಕು. ಇನ್ನೂ ಹಿಂದೆ ಹೋದದ್ದಾದರೆ, ಮತ್ತೂ ಹಿಂದೆ ಹೋದದ್ದಾದರೆ ಅದು ಒಂದು ಸಾರಿ ಅಲ್ಲ, ಸುಮಾರು ಇದೇ ಗ್ರಹ ನಕ್ಷತ್ರಗಳ ಯೋಗವೆಲ್ಲವೂ ಕೂಡ ಇನ್ನೊಂದು ವರ್ಷ 60 ವರ್ಷಗಳ ಹಿಂದೆ ಬರುವ ಸಾಧ್ಯತೆ ಇದೆ. ಅಲ್ಲಿಂದ ಮತ್ತೊಂದು 120 ವರ್ಷಗಳ ಹಿಂದೆ ಬರುವ ಸಾಧ್ಯತೆ, ಅಲ್ಲಿಂದ ಮತ್ತೊಂದು ವರ್ಷಗಳ ಹಿಂದೆ ಬರುವ ಸಾಧ್ಯತೆ ಇದೆ. ಈ ಚಿತ್ರ ಬರೆಯುವಾಗ ಈ ಪ್ಲಾಸ್ಟಿಕ್ ಇದ್ದು 2 ಚಕ್ರಗಳನ್ನು ಇಟ್ಟುಕೊಂಡಿರ್ತಾರೆ. ಅದರ ಒಳಸುತ್ತಿನಲ್ಲಿಯೂ ಅರಗಳಿದ್ದಾವೆ. ಅದರೊಳಗೆ ಇನ್ನೊಂದು ಹೊರಮೈಯಲ್ಲಿ 2 ವೃತ್ತದ ಬಳೆಗಳು, ಒಂದು ದೊಡ್ಡ ವೃತ್ತದ ಬಳೆ, ಇನ್ನೊಂದು ಪುಟ್ಟ ವೃತ್ತದ ಬಳೆ. ಆ ದೊಡ್ಡ ವೃತ್ತದ ಬಳೆ ಏನಿದೆ ಅದರ ಒಳಮೈಯಲ್ಲಿ ಅರಗಳಿದ್ದಾವೆ, ಮುಳ್ಳು. ಪುಟ್ಟ ವೃತ್ತ ಏನಿದೆ ಬಳೆ, ಅದರ ಹೊರಮೈಯಲ್ಲಿ ಆ ಮುಳ್ಳುಗಳಿದ್ದಾವೆ. ಈಗ ಒಂದು ನಾವು ಪೆನ್ಸಿಲ್ ಇದರ ನಡುವೆ ಅಲ್ಲಲ್ಲಿ ತೂತುಗಳಿದ್ದಾವೆ, ಆ ಬಳೆಯ ನಡುವೆ ತೂತುಗಳಿದ್ದಾವೆ. ಹಪ್ಪಳ ತರ ಇರುತ್ತೆ, ಒಳಗಿದ್ದು ಒಂದು ವೃತ್ತ, ಒಂದು ಹಪ್ಪಳ ತರ ಇರುತ್ತೆ ಅಂತ ಇಟ್ಟುಕೊಂಡು, ಅಲ್ಲಿ ಒಂದಿಷ್ಟು ರಂಧ್ರಗಳಿರ್ತವೆ. ಆ ಒಂದು ರಂಧ್ರದಲ್ಲಿ ನಾವು ಪೆನ್ ಇಟ್ಟುಕೊಂಡು ಇದರ ಒಳಗಿಂದ ಅದನ್ನು ತಿರುಗಿಸ್ತಾ ಬಂದೆವು ಅಂತಂದ್ರೆ, ಆವಾಗ ನಾವು ವೃತ್ತವೇ ಬರ್ತಾ ಇರೋದು, ನಾವು ಪ್ರತಿ ವೃತ್ತ ಬರ್ತಾ ಇದ್ದೇವೆ. ಆದರೆ ಹೊರಟಲ್ಲಿಗೇನೆ ಬಂದು ನಿಲ್ಬೇಕು ಅಂತಿದ್ರೆ ಸುಮಾರು ಒಂದು 40-60 ಅಲ್ಲಿ ಎಷ್ಟು ಅರಗಳಿದ್ದಾವೆ, ಅದರ ಲೆಕ್ಕದಲ್ಲಿ ಒಂದು 60 ವೃತ್ತಗಳು ಬಂದಾದಾಗ ಪುನಃ ಅಲ್ಲಿಗೆ ನಿಲ್ಲತ್ತೆ. ಇವತ್ತಿನ ಗ್ರಹ ನಕ್ಷತ್ರ ಅಥವಾ ರಾಮ ಅವತರಿಸಿದಂತಹ ಗ್ರಹ ನಕ್ಷತ್ರಗಳು ಇಲ್ಲಿ ಬಂದು ನಿಲ್ತಾವೆ ಅಂತ ಈಗ ಹೇಳಿದ ಹಾಗಾಯ್ತು. ಅಲ್ಲಿಗೆ ಯಾಕೆ ನಿಲ್ಬೇಕು? ಪುನಃ ತಿರುಗಿಸಿದಾಗ ಅದೇ ಇನ್ನೊಂದು 60 ವೃತ್ತಗಳಾದಾಗ ಪುನಃ ಅಲ್ಲೇ ಒಂದು ನಿಲ್ಲತ್ತೆ, ಪುನಃ ಇನ್ನೊಂದು 60 ವೃತ್ತಗಳು ಹೋದಾಗ ಪುನಃ ಅಲ್ಲೇ ಒಂದು ನಿಲ್ಲತ್ತೆ. ಹಾಗಾಗಿ ಇಲ್ಲಿ ಬಂದಿದೆ ಎಂಬ ಕಾರಣಕ್ಕೋಸ್ಕರ ಇಲ್ಲೇ ಅವತಾರ ಮಾಡಿದ್ದಾರೆ ಅಂತ ಹೇಳುವಂತಹದ್ದು, ಈ ಕಾರಣವನ್ನು ಕೊಟ್ಟು ಹೇಳುವಂತಹದ್ದು ಯುಕ್ತ ಅಲ್ಲ. ಸಾಫ್ಟ್ವೇರ್ 12,000 ವರ್ಷ ಹಿಂದೆ ಹೋಗೋದಿಲ್ಲ, 12,000 ವರ್ಷ ಅಷ್ಟೇ. இப்பொழுது சாஃப்ட்வேரில் வால்மீகி சொன்ன கிரக நட்சத்திரங்களை அதில் சாஃப்ட்வேரில் போட்டு ராமன் 7000 வருஷம் என்று சிலர் கூறுகிறார்கள். அதற்கு சுவாமி ஒரு திருஷ்டாந்தம் சொல்கிறார். 2 வளையங்கள் உள்ளன, 2 வளையங்கள், ஸ்பைரோகிராஃப் என்று இங்கிலீஷில் சொல்வார்கள். சின்ன குழந்தைகள் எல்லாம் விளையாடுமா இல்லையா, கோலம் போட்டு ரவுண்டா அதை சொல்றாரு. வெளியில ஒரு பெரிய ரவுண்ட் இருக்கும், சின்னதா உள்ள ரவுண்ட் இருக்கும். பெண்ணை வச்சு அப்படி இப்படி பண்ணாக்க ஒரு கோலம் போட்டு டிசைன் வரும். அது அந்த மாதிரி ஒரு பெரிய ரவுண்ட் இருக்கும். இந்த ஸ்பைரோகிராஃப்னு சொல்லலாம், குழந்தைங்கலாம் விளையாண்டுட்டு இருப்பா. நீங்க வேணா வாங்கிட்டு ஒரு தடவை டெஸ்ட் பண்ணலாம். அந்த 2 வளையத்துக்கு நடுவுல ஒரு பெண்ணை நாம அங்க வைக்கணும். வச்சு நாம வந்து அதை திருப்பணும். அப்படி திருப்பிட்டே இருந்தா ஒரு 60 தடவையோ 50 தடவையோக்கு அப்புறம் பெண் எங்க ஆரம்பிச்சதோ அதே இடத்துல அந்த பெண் வந்து சேரும். அப்படி எப்படி 7000 வருஷத்துக்கு முன்னாடி அந்த கிரக நட்சத்திரங்கள் வந்ததோ அந்த மாதிரி இன்னும் நம்ம பின்னாடி போனா ஒரு 60 வருஷத்துக்கு முன்னாடியோ 120 வருஷத்துக்கு முன்னாடியோ 180 வருஷத்துக்கு முன்னாடிಯೋ திரும்பಿ ಅದೇ ಗ್ರಹ ನಕ್ಷತ್ರங்கள் வந்துட்டு இருக்கும் என்பதா. ಹಾಗಾಗಿ ಆ ಕಾರಣವನ್ನು ಕೊಟ್ಟು 7000 ವರ್ಷದ ಹಿಂದೆ ಭಗವಂತ ಅವತಾರ ಮಾಡಿದ್ದಾನೆ ಅಂತ ಹೇಳುವುದು ಯುಕ್ತ ಅಲ್ಲ. அதனால் இந்த காரணத்தை சொல்லி பகவான் கேவலம் 7000 வருஷங்கள் பின் பிறந்தான் என்பது சொல்வது யுக்தமில்லை, சரியில்லை. ಈ ರೀತಿ ಅನೇಕ ವಿಷಯಗಳು ಅಲ್ಲಿ ಕೊಟ್ಟಿರುವಂತಹದ್ದನ್ನು ಲೆಕ್ಕಾಚಾರ ಹಾಕುವಾಗ ಇಲ್ಲೇ ಒಂದು ಹೇಳ್ತೇನೆ ಗಮನಿಸಿ. ಆ 2 ಬಳೆ ಏನಿದೆ ಅಲ್ಲ, ತಿರುಗುವಾಗ 120 ವರ್ಷದಲ್ಲಿ 60 ವರ್ಷಕ್ಕೆ ಒಂದು ಸಿಕ್ತು, 60 ವೃತ್ತಕ್ಕೆ ಒಂದು ಸಿಕ್ತು, ಪುನಃ 60 ವೃತ್ತಕ್ಕೆ ಒಂದು ಸಿಕ್ತು. ಹೋಗ್ತಾ ಹೋಗ್ತಾ ಅದರ ಆ ಅರಗಳೆಲ್ಲ ಸವೇತಾ ಹೋದಾಗ ಅದು 120 ಪುನಃ ತಪ್ಪಿ ಇನ್ನೆಲ್ಲೋ ಹೋಗುವ ಸಂಭವ ಇದೆ. ಹಾಗೆಯೇ ಈ ಯಾವುದು ಗ್ರಹ ನಕ್ಷತ್ರಗಳ ಚಲನೆಯೂ ಕೂಡ ಅದು ಪರ್ಮನೆಂಟ್ ಆಗಿ ಏಕರೂಪವಾಗಿಯೇ ಇದೆ ಇಲ್ಲ. ಕಾಲಕಾಲಕ್ಕೆ ಯಾವುದೋ ದೊಡ್ಡ ಅನಾಹುತಗಳಿಂದಾಗಿ ಅದು ವ್ಯತ್ಯಾಸ ಆಗುವಂತಹ ಸಂಭವ ಇದೆ. ಸುಧಾದಲ್ಲಿ ಒಂದು ಟೀಕಾರಾಯರು ಉಲ್ಲೇಖ ಮಾಡ್ತಾರೆ, ಮಹಾಭಾರತ ಯುದ್ಧ ಕಾಲದಲ್ಲಿ 24 ಗಂಟೆಯಲ್ಲಿ 3 ತಿಥಿಗಳು ಮುಗಿದು ಹೋಗಿದ್ದಾವೆ. ಮಹಾಭಾರತ ಯುದ್ಧ ಕಾಲದಲ್ಲಿ 24 ಗಂಟೆಯಲ್ಲಿ 3 ತಿಥಿಗಳು ಮುಗಿದು ಹೋಗಿದ್ದಾವೆ. ಇದು ಉಂಟು. ಹಾಗೆ ಇಂತಹವನ್ನೆಲ್ಲ ಇಟ್ಟುಕೊಂಡು ನಾವು ಸೂಕ್ಷ್ಮವಾದ ವಿಚಾರಗಳು ಮಾಡಬೇಕು. ಅದಕ್ಕೋಸ್ಕರ ವಿದ್ವಾಂಸರು ಎಲ್ಲರನ್ನು ಕೂಡ ಕಲೆ ಹಾಕಿ
ತಮ್ಮ ನಮ್ಮ ಅಭಿಪ್ರಾಯಗಳು ಮುಂದಿಟ್ಟು ಇದನ್ನು ಹೇಗೆ ತೀರ್ಮಾನ ಮಾಡೋಣ ಅಂತ ಹೇಳಿಕೊಂಡು ಆ ತೀರ್ಮಾನಕ್ಕೆ ಬಂತು ಅಂತಂದ್ರೆ ಅದು ಉತ್ತಮವಾಗಿರತಕ್ಕಂಥ ಲೇಖನ ಆಗತ್ತೆ. ಅದು ಬಿಟ್ಟು ಸುಮ್ಮನೆ ನಮ್ಮನೆ ಕಂಡದನ್ನೆಲ್ಲ ನಾವು ಲೇಖನಬದ್ಧಗೊಳಿಸಿ ಅದನ್ನೇ ಹಿಸ್ಟ್ರಿ ಅಂತ ನಾವು ಏನು ಮುದ್ರೆ ಹೊಡೆಯುವಂತಹದ್ದು ಇದು ತಪ್ಪು ಅಂತ ಹೇಳಿಕೊಂಡು ನಮ್ಮ ಭಾವ. ಹಾಗಾಗಿ ಇಂತಹದ್ದೊಂದು ಪ್ರವೃತ್ತಿ ನಡೆದಿದೆ. ಇದು ಮುಂದಿನ ಸಂಶೋಧನೆಗೆ ಇನ್ನು ಉತ್ತೇಜನ ಸಿಕ್ಕಂತಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಹಾಗಾಗಿ ಈ ವಿಷಯದಲ್ಲಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಇಂತಹ ಒಂದು ಜೊತೆಗೆ ಇಂತಹ ಮಹಾಭಾರತ ಇದರಲ್ಲಿ ಯಾವುದು ಮಹಾಭಾರತದಲ್ಲಿ ರಾಜಸೂಯ ಕಾಲದಲ್ಲಿ ಯಾರಿಗೆ ಅಗ್ರಪೂಜೆ ಅಂತ ಮಾತು ಬಂತು. ಯಾರಿಗೆ ಅಗ್ರಪೂಜೆ? ವೇದವ್ಯಾಸ ದೇವರಿಗೆ ಮಾಡಿಸಬಹುದಿತ್ತು, ಅಲ್ಲಿ ಯಾವ ಒಂದು ವಿವಾದವೂ ಇಲ್ಲ. ಪರಶುರಾಮ ದೇವರಿಗೆ ಮಾಡಿಸಬಹುದಿತ್ತು, ಯಾವ ವಿವಾದವೂ ಇಲ್ಲ. ವಿವಾದ ಬರಬೇಕು. ಯಾಕೆ ಬರಬೇಕು? ತಂದು ಭಗವಂತನ ಆ ಸರ್ವೋತ್ತಮತ್ವ ಅದು ಸ್ಥಿರ ಆಗಬೇಕು. ಪರಶುರಾಮ ದೇವರು ಮಾಡಿದ್ರು ವಿವಾದ ಇಲ್ಲ. ಕೃಷ್ಣನಿಗೆ ಮಾಡಿದರೆ ಎಲ್ಲರೂ ಕೂಡ ಹಾರಿ ಬೀಳಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಬೀಳಬೇಕು. ಆ ಮೂಲಕ ಕೃಷ್ಣನ ಸರ್ವೋತ್ತಮತ್ವ ಸ್ಥಾಪನೆ ಆಗಬೇಕು ಅಂತ ಹೇಳಿಕೊಂಡು ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಗ್ರಪೂಜೆ ಆಗಲಿ ಅಂತ ಹೇಳಿಕೊಂಡು ವಿಷಯ ಮಂಡನೆ ಮಾಡಿದರಂತೆ. ಹಾಗೆ ಇವತ್ತಿನ ಈ ವಿಚಾರ ಯಾವುದು? ಒಬ್ಬ ಲೇಖಕರು ವಿದ್ವಾಂಸರು ರಾಮನ ಅವತಾರ 7,000 ವರ್ಷಗಳ ಹಿಂದೆ ಅಂತ ಹೇಳಿಕೊಂಡು ಮಾಡಿಟ್ಟದ್ದೇನಿದೆ ಅದು ನಮಗೆ ಪೂರ್ವಪಕ್ಷವಾಗಿ ನಿಂತುಕೊಳ್ಳಿ ಬೇಕು. ಪೂರ್ವಪಕ್ಷ ಇಲ್ಲ ಅಂತ ಹೇಳಿದ್ರೆ ಸಿದ್ಧಾಂತಕ್ಕೆ ಯಾರು ಪ್ರವೃತ್ತವೇ ಆಗುವುದಿಲ್ಲ. ಹಾಗಾಗಿ ನಾವು ಎಲ್ಲರೂ ಕೂಡ ವಿದ್ವಾಂಸರು ಈ ಬಗ್ಗೆ ಇನ್ನೂ ವಿಶೇಷವಾಗಿರತಕ್ಕಂತಹ ವಿಚಾರಗಳನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬರುವ ರೀತಿ ಪೂರ್ವಪಕ್ಷವನ್ನು ನಾವು ಪೂರ್ವಪಕ್ಷ ಅಂತ ಇಟ್ಕೋತೇವೆ. ವಿಷಯವನ್ನು ಮಂಡನೆ ಮಾಡಿರತಕ್ಕಂತಹ ಇಲ್ಲ ವಿಷಯ ಮಂಡನೆ ಮಾಡಿರತಕ್ಕಂತಹ ವಿದ್ವಾಂಸರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇವೆ ಈ ನಿಟ್ಟಿನಲ್ಲಿ. இப்பொழுது சுவாமி முன் சொன்னது போல அந்த வளையம் சொன்னார் அல்லவா, அந்த வளையமே அதிகப்படியாக உள்ள அந்த கியர்ஸ் எல்லாம் தேர்ந்து போய் அது அதே ரிசல்ட்டை திரும்பியும் கொடுக்காமல் போய்விடும். இதே போலத்தான் கிரகங்களும் கூட. இதுக்கு உதாரணமாக மகாபாரத காலத்தில் டீகாராயர் சுதாவில் உல்லேகம் செய்கிறார். மகாபாரத காலத்தில் ஒரே நாளில் 3 திதிகள் வந்துவிட்டன என்று. இதெல்லாம் ஏன் என்றால் இந்த மாதிரி சில விஷயங்கள் நடப்பதால் தான். இதே விஷயத்தை வித்வான்கள் எல்லாரும் கூட இதை உட்கார்ந்து பேசி சர்ச்சை செய்து இந்த விஷயங்கள்ல தீர்மானம் செய்வது என்பது நல்லது. இது எப்படிப்பட்டது என்றால், மகாபாரதத்தில் ராஜசூய யாகம் பாண்டவர்கள் செய்த பொழுது அப்பொழுது யாருக்கு அக்ரபூஜை செய்வது என்று ராஜசூய யாகத்தின் பொழுதே ஒரு சர்ச்சை ஏற்பட்டு இங்கு கிருஷ்ணனுக்கு செய்வதுதான் சரி என்று அங்க நிர்ணயம் செய்து கிருஷ்ணனுக்கு அந்த அக்ரபூஜையை செய்தார்கள். அதுபோல நாமும் கூட அதே போல் சர்ச்சைகளை செய்து ராமனின் அந்த அந்த காலத்தை நிர்ணயம் செய்வது என்பது வரவேற்புக்குரியது, செய்ய வேண்டியது. அந்த கிரந்தகாரர்கள் யார் ராமர் கேவலம் 700 வருஷத்துக்கு பின்புதான் வாழ்ந்தார் என்று அவர்கள் சொல்கிறார்களோ அவர்களை கூட நாம் வரவேற்கிறோம். அவர்களும் அவர்கள் விஷயத்தை பிரஸ்தாவனை செய்யட்டும். அவர்களை பூர்வபக்ஷம் என்று நாம் எடுத்துக்கொண்டு அதற்கான சரியான சமாதானங்களை நாம் வித்வான்சர்கள் எல்லாம் செய்ய வேண்டும். அதை நான் வரவேற்கிறேன். ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯ ನಮಾಮಿ. ಇಂಥ ಸಭೆಯನ್ನು ಏರ್ಪಡಿಸಿದಂತಹ ರಂಗನಾಥನ್ ಅವರಿಗೆ ಕೂಡ ನಾವು ಭಗವಂತನ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸೇರಿರುವ ವಿದ್ವಾಂಸರು ಶ್ರೋತೃಗಳು ಎಲ್ಲರೂ ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾರೆ.